ಸ್ಟೋಲನ್ ಇದೊಂದು ಥ್ರಿಲ್ಲರ್ ಡ್ರಾಮಾ. ಇದರಲ್ಲಿ ಅಭಿಷೇಕ್ ಬ್ಯಾನರ್ಜಿ, ಮಿಯಾ ಮೇಲ್ಸ್ ಅಂಡ್ ಶುಭಂ ಈ 3 ಜನ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿ ಸದ್ಯಕ್ಕೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಸಿನಿಮಾ ಮಾತ್ರ ಯಾರು ಮಿಸ್ ಮಾಡಬೇಡಿ. ಅದರಲ್ಲೂ ಥ್ರಿಲ್ಲರ್ ಫ್ಯಾನ್ಸ್ ಆಗಿದ್ರೆ ಈ ಸಿನಿಮಾನ ಮಿಸ್ ಮಾಡ್ದಲೇ ನೋಡ್ಲೇಬೇಕು. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರಮಣ್ ಫ್ಲೈಟ್ ಮಿಸ್ ಆಗಿ ಟ್ರೈನ್ ಅಲ್ಲಿ ಬರ್ತಾನೆ. ಅವನ್ನ ಪಿಕಪ್ ಮಾಡಕ್ಕೆ ಅಂತ ಅವನ ಬ್ರದರ್ ಗೌತಮ್ ಬರ್ತಾನೆ. ಅದೇ ಟೈಮಲ್ಲಿ ಆ ರೈಲ್ವೆ ಸ್ಟೇಷನ್ ಒಳಗಡೆ ಒಂದು ಮಗು ಮಿಸ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಆ ಮಗುವಿನ ತಾಯಿಗೆ ಇವರಿಬ್ರು ಹೆಲ್ಪ್ ಮಾಡಕ್ಕೆ ಅಂತ ಹೋದಾಗ ಇವ್ರಿಗೆ ಬರೋ ಪ್ರಾಬ್ಲಮ್ಸ್ಗಳೇ ಈ ಸಿನಿಮಾದ ಒಂದೇ ಸ್ಟೋರಿ. ಇನ್ನು ಸ್ಟೋರಿ ಟೆಲ್ಲಿಂಗ್, ಸ್ಕ್ರೀನ್ ಪ್ಲೇ ಮಾತ್ರ ಎಕ್ಸಲೆಂಟ್ ಆಗಿದೆ. ಮೂವಿ ಸ್ಟಾರ್ಟ್ ಆಗಿ 10 ಮಿನಿಟ್ಸ್ ಅಲ್ಲೇ ಕತೆ ಒಳಗಡೆ ಹೋಗ್ಬಿಡ್ತಾರೆ. ಒಂದ್ಸಲ ಜರ್ನಿ ಸ್ಟಾರ್ಟ್ ಆಗಿದ ತಕ್ಷಣ ಫುಲ್ ಮೂವಿ ಮುಗಿಯೋವರೆಗೂ ಥ್ರಿಲ್ಲಿಂಗ್ ಆಗಿರುತ್ತೆ. ಜೊತೆಗೆ ಆ ವಿಲೇಜ್ ವೈಬ್, ಅಲ್ಲಿರೋ ಜನಗಳು ಅಂಡ್ ಮೇನ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಏನೇನೆಲ್ಲ ಆಗುತ್ತೆ ಅನ್ನೋ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಪಾಯಿಂಟ್ ಏನಂದ್ರೆ, ಇದು ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಇನ್ನು ಮಧ್ಯ ಕ್ರಿಯೇಟ್ ಮಾಡೋ ಕನ್ಫ್ಯೂಷನ್ಸ್ ಇನ್ನೂ ಥ್ರಿಲ್ ನ ಜಾಸ್ತಿ ಮಾಡಿಸುತ್ತೆ. ಸ್ಟಾರ್ಟ್ ಟು ಎಂಡ್ ಎಲ್ಲೂ ಬೋರ್ ಆಗ್ಲಿ, ಅನ್ನೆಸೆಸರಿ ಸೀನ್ಸ್ ಆಗ್ಲಿ ಏನೂ ಇರಲ್ಲ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ ಬಾಡಿ ಲ್ಯಾಂಗ್ವೇಜ್ ನೋಡಿನೇ ಅರ್ಥ ಆಗ್ಬಿಡುತ್ತೆ. ನೋಡ್ತಾ ನೋಡ್ತಾ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಿದ್ದೀನಿ ಅಂತಾನೂ ಗೊತ್ತಾಗಲ್ಲ, ಅಷ್ಟು ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಅಂಡ್ ಈ ಟೆಕ್ನಿಕಲ್ ವೈಸ್ ಸಿನಿಮಾಟೋಗ್ರಫಿ ರಾ ಅಂಡ್ ರೆಸ್ಟ್ ಥೀಮ್ ಅಲ್ಲಿ ಇರೋದ್ರಿಂದ ಫುಲ್ ಮೂವಿ ಒಂಥರ ಡಸ್ಟಿ ಫೀಲ್ ಕೊಡುತ್ತೆ. ಇನ್ನು BGM ಪರವಾಗಿರ್ಲಿಲ್ಲ, ಚೆನ್ನಾಗಿದೆ. ಅಂಡ್ ಪರ್ಫಾರ್ಮೆನ್ಸಸ್ ವೈಸ್ ಮೇನ್ ಕ್ಯಾರೆಕ್ಟರ್ಸ್ ಮಾಡಿರೋರಷ್ಟೇ ಅಲ್ಲದೆ ಒಂದೊಂದ್ ಕಡೆ ಅಲ್ಲಿರೋ ಜನಗಳ ಪರ್ಫಾರ್ಮೆನ್ಸ್ಗಳೇ ತುಂಬಾ ಭಯ ಪಡಿಸ್ಬಿಡುತ್ತೆ. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಅವ್ರ ರೋಲ್ನ ಎಕ್ಸಲೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಬರೀ 1 hour 30 minutes ಅಷ್ಟೇ ಇರೋದು, ಟೈಮ್ ಹೋಗೋದು ಗೊತ್ತಾಗಲ್ಲ. ಓವರ್ ಆಲ್ ಒಳ್ಳೆ ಥ್ರಿಲ್ಲರ್ ಮೂವಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೈಮ್ ವೇಸ್ಟ್ ಆಯ್ತು ಅಂತ ಅನ್ಸೋದೇ ಇಲ್ಲ. ಅಡಲ್ಟ್ ಕಂಟೆಂಟ್ ಏನಿರಲ್ಲ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲೂ ನೋಡ್ಬೋದು. ಅಂಡ್ ಈ ಮೂವಿ ನಿಮಗೆ ಪ್ರೈಮ್ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಅಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.